ಗನ್ಮೆನ್ಗಳೆಲ್ಲ ಹೊರಗಡೆ ಹೋಗಿ, ದಯವಿಟ್ಟು ಈ ಕಾರ್ಯಕ್ರಮ ನಡೀಬೇಕು. ಬನ್ನಿ, ಗನ್ಮೆನ್ಗಳೆಲ್ಲ ಹೊರಗಡೆ ಹೋಗಿ, ಆ ಕಡೆ ನಿಂತ್ಕೊಳ್ಳಿ ಪ್ಲೀಸ್. ನಿಮ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ಎಲ್ಲರೂ. ಆಮೇಲೆ ಇಲ್ಲಿ ಜಾಗ ಮಾಡ್ಕೊಳ್ಳಿ. MLAಗಳಿಗೆ ಜಾಗ ಇಲ್ಲ ಇಲ್ಲಿ. ನಮ್ಮ ಆಫೀಸ್ ಬೇರರ್ಸು ಯಾರು ದಯವಿಟ್ಟು MLAಗಳಿಗೆ ಜಾಗ ಮಾಡಿಕೊಟ್ಟು ಈ ಕಡೆ ಬನ್ನಿ. ಇದು ಆರ್ಗನೈಸೇಷನ್ ಇಂದ ಬಂದಿರೋರು ದಯವಿಟ್ಟು ಬಂದು ಅವ್ರಿಗೆ ಜಾಗ ಮಾಡಿಕೊಡಿ, ಎದ್ಬಿಟ್ಟು ಜಾಗ ಮಾಡಿ ಇಲ್ಲಿ ಬರೋದಕ್ಕೆ. MLAಗಳೆಲ್ಲ ಪಾಪ ಅಲ್ಲೆಲ್ಲ ನಿಂತಿದ್ದಾರೆ. ಆಮೇಲೆ PAಗಳೆಲ್ಲ ದಯವಿಟ್ಟು ಹೊರಗಡೆ ಬನ್ನಿ ಪ್ಲೀಸ್. ಬನ್ನಿ ಹೊರಗಡೆ, ಹೇಳೋದ್ರಲ್ಲ ಅಲ್ಲ, ನಡೀರಿ ನೀವೆಲ್ಲ ಸ್ವಲ್ಪ. ಓಕೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಮೈಸೂರಿನಲ್ಲಿ ಏನು ಕಳೆದ ಒಂದು ತಿಂಗಳಿಂದ ಮೂಡ ಪ್ರಕರಣದ ಬಗ್ಗೆ ಹಲವಾರು ಸುಳ್ಳು ಆರೋಪಗಳನ್ನು ಮಾಡ್ತಾ ಇರುವಂತ ಬಿಜೆಪಿ ಮತ್ತು JDS ಪಕ್ಷದ ಪ್ರಶ್ನೆಗಳಿಗೆ ಉತ್ತರಗಳಿಗೆ ಪ್ರಶ್ನೆ ಬೇಕಂತ ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪ್ರಧಾನ ಕಾರ್ಯದರ್ಶಿ AIC ಸನ್ಮಾನ್ಯ ಶ್ರೀ ಸುರಜೀವಾಲಾಜಿ, ಎಲ್ಲ ಮಂತ್ರಿ ಸಹೋದರಗಳೇ, ಶಾಸಕ ಮಿತ್ರರೇ, ಪಕ್ಷದ ಕಾರ್ಯಕರ್ತರೇ, ಮಾಧ್ಯಮದ ಮಿತ್ರರೇ, ಇವತ್ತು ಕರ್ನಾಟಕದಲ್ಲಿ ಕಳೆದ ಒಂದು ತಿಂಗಳಿಂದ ಏನು ಚರ್ಚೆ ಆಗ್ತಾ ಇದೆ ಈ ಮೂಡ ಪ್ರಕರಣದ ಬಗ್ಗೆ, ಈ ಸರ್ಕಾರದ ಸುತ್ತು ಬರುವಂತ ಆರೋಪಗಳಿಗೆ ಇವತ್ತು ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಉತ್ತರವನ್ನು ಕೊಡುವಂತ ಸಮಾವೇಶ. ಈಗಾಗಲೇ ಈ ಪ್ರಕರಣದ ಬಗ್ಗೆ ಬಹುಶಃ ರಾಜ್ಯದ ಎಲ್ಲ ಜನತೆಗೆ ಗೊತ್ತಿರುವಂತ ವಿಚಾರ. ಬಿಜೆಪಿ ಮತ್ತು JDS ಅನಾವಶ್ಯಕವಾಗಿ ಈ ಪ್ರಕರಣ ಸುಮಾರು 20 ವರ್ಷಗಳ ಹಳೆದಾದ ಪ್ರಕರಣವನ್ನ ಮತ್ತೆ ಮುಂಚೆಲೆ ತಂದು ಸಮಯ ವ್ಯರ್ಥ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಬಿಜೆಪಿ JDS ತನ್ನ ವಿರೋಧ ಪಕ್ಷ ಸ್ಥಾನದಲ್ಲಿ ತನ್ನ ಕರ್ತವ್ಯ ನಿರ್ವಹಿಸದೆ ಅನಾವಶ್ಯಕ ಕಾಲ ವ್ಯಯನ ಮಾಡ್ತಾ ಇದೆ. ನಮಗೂ ಕೂಡ ಆಡಳಿತವನ್ನು ನಡೆಸಲಿಕ್ಕೆ ತೊಂದರೆ ಮಾಡ್ತಿರುವಂತ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ.
ಬೋಲೋ ಭಾರತ್ ಮಾತಾ ಕಿ ಸಿದ್ದರಾಮಯ್ಯ ಸಾಹೇಬರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮಹಾತ್ಮ ಗಾಂಧೀಜಿಗೆ ಚಾಚಾ ನೆಹರೂಜಿಗೆ ಇಂದಿರಾ ಗಾಂಧೀಜಿಗೆ ಸಂವಿಧಾನಕ್ಕೆ ಕ್ವಿಟ್ ಇಂಡಿಯಾ ಚಳವಳಿ ಡೇಗೆ ದಯಮಾಡಿ ಎಲ್ಲ ಕುಳಿತುಕೊಳ್ಬೇಕು. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಮಾತಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ಕುಳಿತುಕೊಳ್ಬೇಕು ನಿಶಬ್ದ. ಬೋಲೋ ಭಾರತ್ ಮಾತಾ ಕಿ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಭಾರತ್ ಮಾತಾ ಕಿ ಮಹಾತ್ಮ ಗಾಂಧೀಜಿಗೆ ಚಾಚಾ ನೆಹರೂಜಿಗೆ ಇಂದಿರಾ ಗಾಂಧೀಜಿಗೆ ಅದು ಸ್ಪಿರಿಟ್. ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ವಾಗತಿಸುತ್ತಾ ಹಳೆದಾಗಿರುವಂತಹ ಪ್ರಕರಣವನ್ನ ಮತ್ತೆ ಮುಂಚೆಲೆ ತಂದು ಅನಾವಶ್ಯಕ ಅಧ್ಯಕ್ಷರೇ ಬೇಗ 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 ಇನ್ನು ಶಾಸ್ತ್ರಿ ಇದೆ ಕೂತ್ಕೊಳ್ಳಿ. ಮೂರನೇವ್ರು ಯಾರು ಬರೋಲ್ಲ, ಇಬ್ಬರೇ ಮುಗೀತಷ್ಟೇ. ಸೊ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ಗೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸುದೀರ್ಘವಾಗಿ ಉತ್ತರವನ್ನು ಕೊಡಲಿದ್ದಾರೆ. ಅದಕ್ಕಾಗಿ ಈ ವಿರೋಧ ಪಕ್ಷದವರಿಗೂ ಒಂದು ಕಿವಿ ಮಾತಿದೆ. ತಾವು ಅಧಿಕಾರದಲ್ಲಿದ್ದಾಗ ಮಾಡಿರುವ ಹಲವಾರು ಹಗರಣಗಳು, ಇವತ್ತು ತಾವು ವಿರೋಧ ಪಕ್ಷದಲ್ಲಿ ಇದ್ದೀರಿ,
ಅಂದ ತಕ್ಷಣ ತಮ್ಮ ಜವಾಬ್ದಾರಿ ಅಷ್ಟಕ್ಕೆ ಮುಗಿಯೋಲ್ಲ. ತಾವು ಸರ್ಕಾರದಲ್ಲಿಂದ ಮಾಡಿದ ಹಗರಣಗಳು ಇವತ್ತು ಜೀವಂತವಾಗಿರ್ತಾವ, ಶಾಶ್ವತವಾಗಿರ್ತಾವ. ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಜವಾಬ್ದಾರಿ ನಿಮ್ದು ಕೂಡ ಆಗಿದೆ. ಈಗ ಸರ್ಕಾರದಲ್ಲಿ ನಾವೇನೋ ಮಾಡಿದ್ದೀವಿ, ಈಗ ವಿರೋಧ ಪಕ್ಷದಲ್ಲಿ ಇದ್ದೀವಿ ಅನ್ನೋ ಭ್ರಮೆಯಲ್ಲಿ ತಾವು ಇರಬಾರದು. ತಾವು ಬಿಟ್ಟು ಹೋದ್ರು ಕೂಡ ಸುಮಾರು 27 ಪ್ರಕರಣಗಳು ಕೂಡ ಇವತ್ತು ತನಿಖೆ ನಡೀತಾ ಇದೆ. ಆ ತನಿಖೆಗೆ ತಾವೆಲ್ಲ ಜವಾಬ್ದಾರರು. ಅದಕ್ಕಾಗಿ ಒಂದು ಒಳ್ಳೆಯ ಸರ್ಕಾರವನ್ನ ತೊಂದರೆ ಮಾಡುವಂತ ಪ್ರಯತ್ನಕ್ಕೆ ಯಾರು ಕೂಡ ಇಳಿಬಾರದು. ಒಳ್ಳೆಯ ಸರ್ಕಾರ ಇದ್ರೆ ಒಳ್ಳೆಯದಕ್ಕೆ ಪ್ರೋತ್ಸಾಹ ಮಾಡಬೇಕು. ಅದಕ್ಕಾಗಿ ಇವತ್ತು ತಾವು ಒಂದು ಜನಪರ, ಬಡವರ ಪರವಾಗಿ, ಧ್ವನಿ ಇಲ್ದವರ ಪರವಾಗಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಡೀತಾ ಇದೆ. ಅದನ್ನ ತಾವು ತೊಂದರೆ ಮಾಡುವಂತ ಪ್ರಯತ್ನ ಆಗ್ತಾ ಇದೆ. ಇದು ಆಗಬಾರದು. ವಿರೋಧ ಪಕ್ಷವಾಗಿ ತಮಗೆಲ್ಲ ರೀತಿಯಿಂದ ಹಕ್ಕಿದೆ ವಿರೋಧ ಮಾಡಲಿಕ್ಕೆ. ಆದರೆ ಒಂದು ಒಳ್ಳೆಯ ಸರ್ಕಾರಕ್ಕೆ ಕೂಡ ಸಪೋರ್ಟ್ ಮಾಡುವಂತ ನಿಮ್ಮ ಕರ್ತವ್ಯ ಆಗಿದೆ. ತಾವು ಕೂಡ ಕೋವಿಡ್ದಲ್ಲಿ ತಮ್ಮದೇ ಪಕ್ಷ ಶಾಸಕರು 20 ರೂಪಾಯಿ ಮಾಸ್ಕನ್ನ 300 ರೂಪಾಯಿಲಿ ಖರೀದಿ ಮಾಡಿದ ಆರೋಪ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜ್ನಲ್ಲಿ 200 ಕೋಟಿ ಇದ್ದಿದ್ದು 400 ಕೋಟಿಗೆ ಮಾಡುವಂತ ಆರೋಪ ಇದೆ. ಸುಮಾರು ಆರೋಪಗಳು ನಿಮ್ಮ ಮೇಲೆ ಇದೆ. ಅದು ಈಗಾಗಲೇ ತನಿಖೆಯಲ್ಲಿದೆ. ಅದಕ್ಕಾಗಿ ತಾವು ಒಬ್ಬರಿಗೆ ತೊಂದರೆ ಕೊಡ್ಲಿಕ್ಕೆ ಹೋದ್ರೆ ತಾವು ಕೂಡ ತೊಂದರೆಯಲ್ಲಿ ಸಿಕ್ಕಾಕೊಂಡು ಕೂಡ ತಾವು ಮರಿಬಾರದು. ಅದಕ್ಕಾಗಿ ತಾವು ತಮ್ಮ ಜವಾಬ್ದಾರಿಯಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ತಾವು ವಿರೋಧ ಪಕ್ಷದಲ್ಲಿದ್ರು ಕೂಡ ನಿಮ್ಮ ಮೇಲೆ ಕೂಡ ಹಲವಾರು ತನಿಖೆಯನ್ನ ನಡೀತಾ ಇದೆ ಅನ್ನೋ ಮಾತನ್ನ ಹೇಳುತ್ತಾ, ಈ ಘಟನೆಯಿಂದ ಸಿದ್ದರಾಮಯ್ಯ ಬಹುಶಃ ನೀವೆಲ್ಲ ಮತ್ತೆ ಗಟ್ಟಿಗೊಳಿಸಿದಂತ